ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಕೃಷಿ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಈ ಭಾಗದ ದೊಡ್ಡ ಕೃಷಿಕರು, ಒಂದಷ್ಟು ತಲೆಮಾರುಗಳಿಂದಲೇ ಕೃಷಿ ಜೀವನವನ್ನು ಅವಲಂಬಿಸಿಕೊಂಡು ಬಂದಂತಹ ಒಬ್ಬ ಹಿರಿಯ ಕೃಷಿಕರು ಅಶೋಕ್ ಗೋವಿಎಸ್ ರವರ ಮನೆಯಲ್ಲಿ ನಾವಿದ್ದೇವೆ. ಇವರೊಬ್ಬ ಕೇವಲ ಕೃಷಿಕರು ಮಾತ್ರವಲ್ಲ, ಕೃಷಿಯ ಸಾಧಕರು ಮತ್ತು ಒಬ್ಬ ಉತ್ತಮ ಸಮಾಜ ಸೇವಕರು ಕೂಡ. ಯಾವ ರೀತಿಯಲ್ಲಿ ನಿಮ್ಮ ಕೃಷಿ ಜೀವನ ಪ್ರಾರಂಭವಾಯಿತು? ನಾವು 5 ತಲೆಮಾರಿನಿಂದ ಈ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದೆವು. ಈಗ ನಾನೀಗ ಒಂದು 25-30 ವರ್ಷದಿಂದ ನಾನೇ ಜವಾಬ್ದಾರಿ ವಹಿಸಿಕೊಂಡು ಈ ಮನೆಯ ಕೃಷಿ ಜವಾಬ್ದಾರಿಯನ್ನು ಮಾಡಿಕೊಂಡಿದ್ದೇನೆ. ಕೃಷಿಯಲ್ಲಿ ಸಂತೃಪ್ತಿ ಇದೆ, ಸಮಾಧಾನವೂ ಇದೆ, ತೊಂದರೆ ಇಲ್ಲ, ನೆಮ್ಮದಿ ಉಂಟು, ಸಂತೋಷ ಉಂಟು. ಕಳೆದ ಒಂದು 30 ವರ್ಷಗಳಿಂದ ನೀವು ಇದನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದೀರಿ. ಈ 30 ವರ್ಷದಿಂದಲೂ ಕೂಡ ಸಂಪೂರ್ಣವಾಗಿರುವಂತಹ ಮಿಶ್ರ ಬೆಳೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಹೈನುಗಾರಿಕೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಹೈನುಗಾರಿಕೆ ಕೂಡ ನಿಮ್ಮ ಒಂದು ಕೃಷಿಯ ಒಂದು ಭಾಗ. ಎಷ್ಟು ಲೀಟರ್ ಹಾಲನ್ನು ನೀವು ಸೊಸೈಟಿಗೆ ಹಾಕ್ತಾ ಇದ್ದೀರಿ? 90 ಲೀಟರ್ ಹಾಲಿನವರೆಗೆ ಸಿಗ್ತಾ ಇತ್ತು. 90 ಲೀಟರ್ ಹಾಲನ್ನು ಉತ್ಪಾದಿಸುವಂತ ಒಬ್ಬ ದೊಡ್ಡ ಹೈನುಗಾರಿಕರು ಕೂಡ ಅಶೋಕ್ ಗೋವಿಎಸ್ ರವರು. ನಮಸ್ಕಾರ. ಇವತ್ತು ಪಡಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಕೃಷಿ ರತ್ನ ಪ್ರಶಸ್ತಿಯನ್ನು ಭಾಜನರಾದಂತಹ ಈ ಭಾಗದ ದೊಡ್ಡ ಕೃಷಿಕರು, ಒಂದಷ್ಟು ತಲೆಮಾರುಗಳಿಂದಲೇ ಕೃಷಿ ಜೀವನವನ್ನು ಅವಲಂಬಿಸಿಕೊಂಡು ಬಂದಂತಹ ಒಬ್ಬ ಹಿರಿಯ ಕೃಷಿಕರು ಅಶೋಕ್ ಗೋವಿಎಸ್ ರವರ ಮನೆಯಲ್ಲಿ ನಾವಿದ್ದೇವೆ. ಅಶೋಕ್ ಗೋವಿಎಸ್ ರವರಿಗೆ ಸ್ವಾಗತ. ಅಶೋಕ್ ಗೋವಿಎಸ್ ರವರ ಬಗ್ಗೆ ಒಂದಷ್ಟು ಹೇಳ್ಬೇಕಾದ್ರೆ, ಕೃಷಿ ರತ್ನ ಎಂಬಂತ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಈ ಪ್ರಶಸ್ತಿಗೆ ಭಾಜನ ಯಾವ ಕಾರಣಕ್ಕೋಸ್ಕರ ಆಗಿದ್ದಾರೆ ಮತ್ತು ಇವರ ಕೃಷಿ ಪದ್ಧತಿ ಏನು, ಯಾವೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರೊಬ್ಬ ಕೇವಲ ಕೃಷಿಕರು ಮಾತ್ರವಲ್ಲ, ಕೃಷಿಯ ಸಾಧಕರು ಮತ್ತು ಒಬ್ಬ ಉತ್ತಮ ಸಮಾಜ ಸೇವಕರು ಕೂಡ. ನಮ್ಮ ಜಮೀನಿನಲ್ಲಿ, ನಮ್ಮ ಭೂಮಿಯಲ್ಲಿ ಆದಂತಹ ಕೃಷಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಭತ್ತದ ಕೃಷಿ ನೀವು ನೋಡ್ತಾ ಇದ್ದೀರಿ. ಈ ರೀತಿಯಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಸಿಕೊಂಡು ಬಂದಂತಹ ಒಬ್ಬ ಹಿರಿಯ ಕೃಷಿಕರು ಸಮಾಜದಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಒಬ್ಬ ಉತ್ತಮ ದಾನಿಯಾಗಿ ಅವರು ಕೃಷಿಕರಾಗಿದ್ದಂತ ಹೇಳಿದ್ರೆ ಮುಂದೆ ನಾನು ಅದನ್ನು ಹೇಳ್ತಾ ಹೋಗ್ತೇನೆ. ಇವಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತ ಆಂಟೋನಿ ಫರ್ನಾಂಡಿಸ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಸ್ವಾಗತ. ಅದೇ ರೀತಿ ಅವರ ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತ ಸುಕೇಶಿನಿ ಮೇಡಮ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೂ ಸ್ವಾಗತ. ಅಶೋಕ್ ಗೋವಿಎಸ್ ರವರಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಹಗಲಿರುಳು ದುಡಿಯುವಂತಹ, ಅವರ ಕೃಷಿಯಲ್ಲಿ ಉತ್ತಮವಾಗಿ ಅವರಿಗೆ ಬೆಂಬಲವನ್ನು ನೀಡಿದಂತಹ ಅವರ ಧರ್ಮ ಪತ್ನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೂ, ಅವರ ಇನ್ನೊಬ್ಬ ದೊಡ್ಡ ಸುಪುತ್ರನಾದಂತಹ ಅರವಿಂದ್ ಗೋವಿಎಸ್ ಅವರು ಕೂಡ ಇವತ್ತಿನಲ್ಲಿ ಇದ್ದಾರೆ. ನಿಮಗೂ ಸ್ವಾಗತವನ್ನು ಬಯಸುತ್ತಾ, ಅಸನ್ಮುಖವಾಗಿ ಇರುವಂತಹ ಒಬ್ಬ ದೊಡ್ಡ ಕೃಷಿಕರು ನೀವು. ನಾನಂತೂ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಓಡಾಟ ತುಂಬಾ ವರ್ಷಗಳಿಂದ ಉಂಟು. ಆದ್ರೆ ಫಸ್ಟ್ ಟೈಮ್ ಬಂದಂತ ಸಂದರ್ಭದಲ್ಲಿ ನಾವು ಇಂಪ್ರೆಸ್ ಆಗಿದ್ವಿ, ಇಂಥ ಮಟ್ಟದಲ್ಲಿ ಕೂಡ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಉಂಟಂತ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕೃಷಿ ರತ್ನ ಎಂಬ ಪ್ರಶಸ್ತಿ ನಿಮಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಯಾವ ಸಂತೋಷ, ಯಾವ ರೀತಿಯಲ್ಲಿ ನೀವು ಅದನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀರಿ? ನಾನು ಪ್ರಶಸ್ತಿಗೋಸ್ಕರ ಬಂದಂತದಲ್ಲ ಅಲ್ಲಿಗೆ, ಆದ್ರೆ ಕರೆಯುವಾಗ ಬರುವುದಿಲ್ಲ ಅಂತ ಹೇಳುವಂತ ಮನೋಭಾವನೆ ನನ್ನಲ್ಲಿಲ್ಲ. ನಾನು ಅಭ್ಯಾಸ ವರ್ಗ ಅಂತ ಹೇಳಿ ತಿಳಿದು ಬಂದದ್ದು. ಆಮೇಲೆ ಬಂದ ಮೇಲೆ ಸಂತೋಷ ಆಯ್ತು. ಎಲ್ಲರೊಟ್ಟಿಗೆ ಅಷ್ಟೊಂದು 1000 ಜನರೊಟ್ಟಿಗೆ ಸೇರಿಕೊಂಡು ಇದರಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡದಕ್ಕೆ ಖುಷಿ ಆಯ್ತು. ಕೃಷಿ ರತ್ನ ಎಂಬಂತ ಪ್ರಶಸ್ತಿ ನಿಮಗೆ ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯು ನಿಮ್ಮನ್ನು ಗುರುತಿಸಿದೆ. ಗುರುತಿಸಿದ್ದರಿಂದ ಒಬ್ಬ ಸಮಾಜಕ್ಕೆ ಕೂಡ ಇದೊಂದು ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೋಸ್ಕರ ಒಬ್ಬ ನೈಜ ಕೃಷಿಕರನ್ನು ಗುರುತಿಸಿ ಭಾಜನರಾಗಿ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಕೃಷಿ ಜೀವನ ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು? ಎಷ್ಟು ತಲೆಮಾರುಗಳಿಂದ, ಎಷ್ಟು ವರ್ಷದಿಂದ ಈ ಕೃಷಿಯನ್ನು ನೀವು ಅವಲಂಬಿಸಿಕೊಂಡಿದ್ದೀರಿ? ಮತ್ತು ನಿಮ್ಮ ತಂದೆ, ಅಜ್ಜ, ಅಜ್ಜಿ
ಹೀಗೆ ಎಷ್ಟು ವರ್ಷಗಳಿಂದ, ಎಷ್ಟು ತಲೆಮಾರುಗಳಿಂದ ಈ ಕೃಷಿಯನ್ನು ಪದ್ಧತಿಗೆ ನೀವು ಅವಲಂಬಿತರಾಗಿದ್ದೀರಿ ಮತ್ತು ನೀವು ಕೃಷಿಕರಾದ ಮೇಲೆ ಯಾವ ರೀತಿಯಲ್ಲಿ ವಿವಿಧ ಬೇರೆ ಬೇರೆ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ? ಕಾಡುತ್ಪತ್ತಿಯನ್ನು ಕೂಡ ಮಾಡ್ತಾ ಇದ್ದೀರಿ, ತರಕಾರಿಯನ್ನು ಕೂಡ ಮಾಡ್ತಾ ಇದ್ದೀರಿ, ಅಡಿಕೆ, ನಂತರ ರಬ್ಬರ್, ತರಕಾರಿ, ಭತ್ತ ನಾವು ನೋಡ್ತಾ ಇದ್ದೇವೆ, ಭತ್ತ, ಹೈನುಗಾರಿಕೆ, ಹೀಗೆ ಸಾಕಷ್ಟು ಬೆಳೆಗಳನ್ನು ನೀವು ಬೆಳೆಸ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ನಿಮ್ಮ ಕೃಷಿ ಜೀವನ ಪ್ರಾರಂಭವಾಯಿತು ಅಂತ? 5 ತಲೆಮಾರಿನಿಂದ ಈ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದವು. ಈಗ ನಾನೀಗ ಒಂದು 25-30 ವರ್ಷದಿಂದ ನಾನೇ ಜವಾಬ್ದಾರಿ ವಹಿಸಿಕೊಂಡು ಈ ಮನೆಯ ಕೃಷಿ ಜವಾಬ್ದಾರಿಯನ್ನು ಮಾಡಿಕೊಂಡಿದ್ದೇನೆ. ಕೃಷಿಯಲ್ಲಿ ಸಂತೃಪ್ತಿ ಇದೆ, ಸಮಾಧಾನವೂ ಇದೆ, ತೊಂದರೆ ಇಲ್ಲ, ನೆಮ್ಮದಿ ಉಂಟು, ಸಂತೋಷ ಉಂಟು. 5 ತಲೆಮಾರು ಅಂತ ಹೇಳಿದ್ರೆ ಎಷ್ಟು ವರ್ಷಗಳು ಅಂದಾಜು? ಸಾಧಾರಣ 200-250 ವರ್ಷ. 250 ವರ್ಷಗಳಿಂದ ಇದೇ ಭೂಮಿಯಲ್ಲಿ ನೀವು ಕೃಷಿಯನ್ನು ನಿಮ್ಮ ಅಜ್ಜಂದಿರು ಬೆಳೆಸ್ಕೊಂಡು ಬಂದಂತ ಪದ್ಧತಿ. ಕಳೆದ ಒಂದು 30 ವರ್ಷಗಳಿಂದ ನೀವು ಇದನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದೀರಿ. ಈ 30 ವರ್ಷದಿಂದಲೂ ಕೂಡ ಸಂಪೂರ್ಣವಾಗಿರುವಂತಹ ಮಿಶ್ರ ಬೆಳೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಎಷ್ಟು ಎಕರೆ ನಿಮ್ಮ ಹತ್ರ ಅಡಿಕೆ ತೋಟ ಇರುವಂತದ್ದು? ನಮ್ಮಲ್ಲಿ 8 ಎಕರೆ ಜಾಗದಲ್ಲಿ ಅಡಿಕೆ ತೋಟ ಉಂಟು. ಅಂದಾಜು ಎಷ್ಟು ಕ್ವಿಂಟಲ್ ಅಡಿಕೆ ಆಗುತ್ತೆ ಅಂತ? 100-120 ಕ್ವಿಂಟಲ್ ವರೆಗೆ 120 ಕ್ವಿಂಟಲ್ ಅಡಿಕೆ ಬೆಳೆಯುವಂತ ಸಂದರ್ಭದಲ್ಲಿ ಕಾಡುತ್ಪತ್ತಿ ನೀವು ಬೆಳೆಸ್ತಾ ಇದ್ದೀರಿ ಅಂತ ನಮಗೆ ಗೊತ್ತಾಗಿದೆ. ಯಾವ ಕಾಡುತ್ಪತ್ತಿ? ರಾಮಪತ್ರೆ. ಅದು ನಾವು ಬೆಳೆಸುವುದಲ್ಲ, ಅದು ಪ್ರಕೃತಿ ಸಹಜವಾಗಿದ್ದದು. ಅದು ಹಿಂದಿನ ಕಾಲದಿಂದ ಇತ್ತು, ಈಗಲೂ ಉಂಟು. ಆದ್ರೆ ಕಾಡುತ್ಪತ್ತಿಯಲ್ಲಿಯೂ ಕೂಡ ನೀವು ರಾಮಪತ್ರೆಯನ್ನು ಅದನ್ನು ಪೋಷಣೆ ಮಾಡಿ ವರ್ಷಕ್ಕೆ ಎಷ್ಟು ಅಂದಾಜು ಬೆಲೆಯ ಕಾಡುತ್ಪತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ? ಅದನ್ನು ಹೇಗೆ ಮಾಡ್ತಾ ಇದ್ದೀರಿ? ಒಂದು ಸಮಾಜಕ್ಕೆ ಕೂಡ ಇದು ಉತ್ತಮವಾದಂತಹ ಒಂದು ಸಂದೇಶ. ಈ ರೀತಿಯಲ್ಲಿ ಕಾಡುತ್ಪತ್ತಿಯಲ್ಲಿ ಕೂಡ ಇಷ್ಟು ಆದಾಯವನ್ನು ಗಳಿಸಬಹುದು ಅಂತ ಹೇಳುವುದಾದ್ರೆ ಎಷ್ಟು ರಾಮಪತ್ರೆ ನಿಮ್ಗೆ ಸಿಗ್ತದೆ ವರ್ಷಕ್ಕೆ? ಸರಾಸರಿ 4 ಕ್ವಿಂಟಾಲು ರಾಮಪತ್ರೆ ಹೂ ಸಿಗ್ತದೆ. ಆದ್ರೆ ಈಗಿನ ರೇಟ್ ಅಲ್ಲಿ 4 ಲಕ್ಷ ರೂಪಾಯಿ ಸಿಗ್ತದೆ. ಆದ್ರೆ ಕಳೆದ 2 ವರ್ಷದಿಂದ ಮಳೆಗಾಲದಿಂದ ಮಳೆ ಜಾಸ್ತಿ ಆದ್ರಿಂದ ಸ್ವಲ್ಪ ಕಡಿಮೆ. ವರ್ಷಕ್ಕೆ 4 ಲಕ್ಷ ರೂಪಾಯಿಯಷ್ಟು ಬರೀ ಕಾಡುತ್ಪತ್ತಿಯಿಂದಲೇ ನೀವು ನಿಮ್ಮ ಜೀವನವನ್ನು ಆದಾಯವನ್ನು ಗಳಿಸ್ತಾ ಇದ್ದೀರಿ. ಅಂದ್ರೆ 4 ಕ್ವಿಂಟಲ್ ನಷ್ಟು ರಾಮಪತ್ರೆ. ಅದೇ ಜೊತೆ ಹೈನುಗಾರಿಕೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಹೈನುಗಾರಿಕೆ ಕೂಡ ನಿಮ್ಮ ಒಂದು ಕೃಷಿಯ ಒಂದು ಭಾಗ. ಎಷ್ಟು ಲೀಟರ್ ಹಾಲನ್ನು ನೀವು ಸೊಸೈಟಿಗೆ ಹಾಕ್ತಾ ಇದ್ದೀರಿ ಅಂತ? 90 ಲೀಟರ್ ಹಾಲಿನವರೆಗೆ ಸಿಗ್ತಾ ಇತ್ತು. 90 ಲೀಟರ್ ಹಾಲನ್ನು ಉತ್ಪಾದಿಸುವಂತ ಒಬ್ಬ ದೊಡ್ಡ ಹೈನುಗಾರಿಕರು ಕೂಡ ಅಶೋಕ್ ಗವಿಯಸ್ರವರು. ಅದೇ ರೀತಿ ನೀವು ಕಾಳು ಮೆಣಸು ಒಂದು 4 ಕ್ವಿಂಟಾಲು, 4ರಿಂದ 5 ಕ್ವಿಂಟಾಲ್ ಕಾಳು ಮೆಣಸನ್ನು ಬೆಳೆಸ್ತಿರುವಂತ ಒಬ್ಬ ಕೃಷಿಕ. ಅದೇ ರೀತಿ ತರಕಾರಿ ಕೃಷಿ. ತರಕಾರಿ ಮನೆಗೋಸ್ಕರ ಮಾತ್ರ ಮಾಡುದು ನಾವು. ಮನೆ ಖರ್ಚಿಗೋಸ್ಕರ ಸಾವಯವ ಕೃಷಿಯ ತರಕಾರಿಯನ್ನ ನೀವು ಮಾಡ್ತಾ ಇದ್ದೀರಿ. ಅದೇ ರೀತಿ ನಾವು ಇವಾಗ ನಮ್ಮ ಒಟರದಲ್ಲೇ ನೋಡ್ತಾ ಇದ್ದೇವೆ, ಭತ್ತವನ್ನು ಈಗಾಗಲೇ ಕಟಾವನ್ನು ಮಾಡಿ ಇವಾಗ ತುಂಬಿಸ್ತಾ ಇದ್ದಾರೆ. ಎಷ್ಟು ಮುಡಿ, ನಾವು ಹಿಂದಿನ ಭಾಷೆಯಲ್ಲಿ ಮಾತಾಡೋದಾದ್ರೆ ಎಷ್ಟು ಮುಡಿ ಅಕ್ಕಿಯನ್ನು ನೀವು ಬೆಳೆಸ್ತಾ ಇದ್ದೀರಿ ಅಂತ? ಭತ್ತ ನಾನು ಬೆಳೆಸುವುದಂದ್ರೆ ಒಂದು ಧಾರ್ಮಿಕ ಕ್ಷೇತ್ರ. ಅದರ ಮುಂಭಾಗದಲ್ಲಿ ಹಡಿಲು ಬಿದ್ದ ಗದ್ದೆ ಇತ್ತು. ಅದನ್ನು ನೋಡುವಾಗ ನನಗೇನು ಮನಸ್ಸಿಗೆ ಬೇಸರವಾಯಿತು. ಆ ಗದ್ದೆಯನ್ನು ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ ಕಾಣಬೇಕಾದ್ರೆ ಕ್ಷೇತ್ರದ ಎದುರುಗಡೆ ಇದ್ದಂತ ಭೂಮಿ ಫಲವತ್ತಾಗಿದ್ರೆ ಅದರ ಅಭಿವೃದ್ಧಿ ಕಾಣ್ತದೆ. ಆ ರೀತಿಯಾಗಿ ನಾನು ಒಂದು 2-3 ಕಡೆ ಧಾರ್ಮಿಕ ಕ್ಷೇತ್ರದ ಮುಂಭಾಗದ ಹಡಿಲು ಗದ್ದೆಯನ್ನು ಕೃಷಿ ಮಾಡ್ತಾ ಇದ್ದೇನೆ. ಆದರೆ ಈಗ ಒಂದೇ ಕಡೆ ಇದ್ದು. ಯಾವ ಧಾರ್ಮಿಕ ಕ್ಷೇತ್ರ? ಮೂಜುಲ್ನ ಭರಣಮಂಜ ದೇವಸ್ಥಾನದ ಅಡಿಲು ಬಿದ್ದ ಗದ್ದೆಯಲ್ಲಿ ನೀವು ಈ ಭತ್ತವನ್ನು ಬೆಳೆಸುವಂತ ಒಂದು ಉತ್ತಮವಾದಂತಹ ಕೆಲಸವನ್ನು ನೀವು ಮಾಡಿದಿರಿ. ಅಂದಾಜು ಎಷ್ಟು ಮುಡಿ? ಅಂದಾಜು 100 ಮುಡಿ ಅಕ್ಕಿ ಆಗುವುದನ್ನು ಸಿಗ್ತದೆ. 100 ಮುಡಿ ನಿಮಗೆ ಅಕ್ಕಿ ನಿಮಗೆ ಸಿಗ್ತದೆ. ವರ್ಷ ಪ್ರತಿ ನೀವು ಹೊರಗಡೆಯಿಂದ ಅಕ್ಕಿಯನ್ನು ಮನೆಗೆ ತರುವಂತ ಪದ್ಧತಿ ಇಲ್ಲ. ಮನೆಗೆ ಸಾಕಷ್ಟು ಬೇಕಾಗುವಷ್ಟು ಅಕ್ಕಿಯನ್ನು ಕೂಡ ನೀವು ಮಾಡಿ ಅಷ್ಟು ಉಳಿದ ಅಕ್ಕಿಯನ್ನು ಏನು ಮಾಡ್ತಾ ಇದ್ದೀರಿ ಅಂತ? ಉಳಿದ ಅಕ್ಕಿಯನ್ನು ನಾನು ಸೇಲ್ ಮಾಡುದಿಲ್ಲ. ಯಾವ್ದಾದ್ರು ಪಾಪದವರ ಮದುವೆ
ಇಲ್ಲ ಗೃಹ ಪ್ರವೇಶಕ್ಕೆ ಕೇಳಿದ್ರೆ ಅವರಿಗೆ ಕೊಡ್ತೇನೆ, ಉಚಿತವಾಗಿ ಕೊಡ್ತಾ ಇದ್ದಾರೆ. ಉಚಿತವಾಗಿ ಕೊಡ್ತೇನೆ. ಆರೋಗ್ಯದಲ್ಲಿ ಯಾರಾದ್ರೂ ಸರಿ ಇಲ್ಲದವರು ಬಂದು ಏನಾದ್ರು ಹೇಳಿದ್ರೆ ಅವರಿಗೆ ಕೊಡ್ತೇನೆ. ಮತ್ತೆ ಸ್ವಲ್ಪ ಶಾಲೆಗೆ ಹೆಚ್ಚುವರಿಯಾಗಿ ಉಳಿದ ಸ್ವಲ್ಪ ಅಕ್ಕಿಯನ್ನು ಶಾಲೆಗೆ, ದೇವಸ್ಥಾನಕ್ಕೆ ಕೊಡ್ತೇನೆ, ಚರ್ಚ್ಗೆ, ದೇವಸ್ಥಾನಕ್ಕೆ ಮತ್ತು ಬಡವರಿಗೆ ಮತ್ತು ಮನೆ ಗೃಹ ಪ್ರವೇಶ ಮಾಡುವಂತಹ ಬಡ ಜನರಿಗೆ ಅಕ್ಕಿಯ ಅಗತ್ಯತೆ ಇದ್ದಲ್ಲಿ ನಮ್ಮ ಅಶೋಕ್ ಗೋವಿಸರವರು ತಮ್ಮಲ್ಲಿ ಉಳಿದಂತಹ ಅಕ್ಕಿಯನ್ನು ಸಮಾಜಕ್ಕೆ ಉಚಿತವಾಗಿ ಅರ್ಪಣೆ ಮಾಡುವಂತಹ ಒಬ್ಬ ಮಹಾನ್ ಕೃಷಿಕ. ಈ ಸಂದರ್ಭದಲ್ಲಿ ಒಂದು ಆದಷ್ಟು ನಿಮಗೆ ರಬ್ಬರ್ ಕೃಷಿ ಕೂಡ ನಿಮ್ ಜೊತೆ ಉಂಟು. ರಬ್ಬರ್ ಅನ್ನು ನೀವು ಬೆಳೀತಾ ಇದ್ದೀರಿ, ಸರಿಸುಮಾರು 5 ತಲೆಮಾರಿನಿಂದ ಈ ಕೃಷಿಯನ್ನು ಬೆಳೆಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಅಶೋಕನ್ನ, ನಿಮ್ಮ ಕುಟುಂಬದವರು ಈ ಕೃಷಿಯನ್ನು, ನಿಮ್ಮ ಮಿಸಸ್ ರವರು ಎಷ್ಟು ಮಂದಿ ನೀವು ಕೆಲಸಕ್ಕೆ ಇಟ್ಕೊಂಡು ಸಾಕಷ್ಟು ಮಂದಿಗೆ ಉದ್ಯೋಗವನ್ನು ಕೂಡ ಕೊಡ್ತಾ ಇದ್ದೀರಿ, ಸಾಕಷ್ಟು ಮಂದಿ ನಿಮ್ ಜೊತೆ ಕೆಲಸಕ್ಕೆ ಕೂಡ ತೊಡಗಿಸ್ಕೊಂಡಿದ್ದೀರಿ. ಸಹಕಾರ ಕ್ಷೇತ್ರದಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಸಹಕಾರವನ್ನು ಕೂಡ ದೊರೆಯುತ್ತಾ ಉಂಟು. ಈ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವುದಾದ್ರೆ ಯಾವ ರೀತಿಯಲ್ಲಿ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಕೃಷಿಕರಾಗಿ ಒಂದು ನೆಮ್ಮದಿಯ ಜೀವನ ಕೂಡ ನಡೆಸಬಹುದು ಎಂಬಂತಹ ಈ ಸಂದರ್ಭದಲ್ಲಿ ಯುವಕರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ? ಕೃಷಿಯಲ್ಲಿ ನೆಮ್ಮದಿಯ ಜೀವನ ಮಾಡಬಹುದು. ಆಮೇಲೆ ನಾವು ಬದುಕುವುದು ನಮಗೋಸ್ಕರ ಅಲ್ಲ, ಇನ್ನೊಬ್ಬರಿಗೋಸ್ಕರ. ಇನ್ನೊಬ್ಬರಿಗೂ ನಾವು ನಮ್ಮಿಂದ ಆದಷ್ಟು ಸಹಕಾರವನ್ನು ಮಾಡಿ ನೆಮ್ಮದಿಯಿಂದ ಬದುಕುವಂತ ಮನೋಭಾವ ನಮ್ಮಲ್ಲಿದ್ರೆ ಕೃಷಿ ಯಾವತ್ತೂ ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ. ಮಣ್ಣಿನಿಂದ ಬಂದವನು ಮಣ್ಣಿಗೆನೇ ಹೋಗ್ಲಿಕ್ಕೆ ಉಂಟು ಎಂಬಂತಹ ಒಂದು ಹಿರಿಯರ ಮಾತುಂಟು. ಈ ಸಂದರ್ಭದಲ್ಲಿ ನಿಮಗೆ 2 ಮಕ್ಕಳು, ಇಬ್ರು ಕೂಡ ಉತ್ತಮ ವಿದ್ಯಾಭ್ಯಾಸ ಕೊಟ್ಟಿದ್ರಿ. ಇವಾಗ ಹಿರಿಯ ಮಗನನ್ನು ನೀವು ನಿಮ್ ಜೊತೆನೆ ನಿಂತ್ಕೊಳಿಸಿದ್ರಿ. ಅಂದ್ರೆ ಅವರನ್ನು ನೀವು ಹೊರಗಡೆ ಕಳಿಸಿಗೆ ವಿದೇಶಕ್ಕೆ ಎಲ್ಲ ಕಳಿಸುವಂತದ್ದು ನೀವು ಚಿಂತನೆ ಮಾಡ್ಲಿಲ್ವಾ? ಅಂತ ಚಿಂತನೆ ಮಾಡಿದ್ರೆ ನಾವು ಆಶ್ರಮಕ್ಕೆ ಹೋಗ್ಬೇಕಾಗಿತ್ತು. ಇನ್ನು ಮಕ್ಕಳು ಮನೆಯಲ್ಲಿ ಇದ್ರೆ ನಾವು ಆಶ್ರಮಕ್ಕೆ ಹೋಗುವಂತ ಸ್ಥಿತಿ ಎಲ್ಲ ಮನೆಯಲ್ಲಿಯೂ. ಯಾರಾದ್ರೂ ಕೃಷಿಯನ್ನು ಮುನ್ನಡೆಸಿಕೊಂಡು ಹೋಗ್ಬೇಕಾದ್ರೆ, ಹಿಂದಿನ ತಲೆಮಾರಿನಿಂದ ಈ ಮನೆತನ ಇನ್ನು ಮುಂದೆ ಹಾಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಇದ್ರೆ ಮಾತ್ರ ಮನೆತನ ಮುಂದುವರಿಸ್ತದೆ. ಇಲ್ಲದ್ರೆ ದಾನ ಧರ್ಮ ಎಲ್ಲ ನಮ್ಮೊಟ್ಟಿಗೆ ಹೋದ್ರೆ ಸಮಾಜಕ್ಕೆ ಎಂತದ್ದು ಕೊಡ್ಲಿಕ್ಕೆ ಉಂಟು, ಮಕ್ಕಳು ಮನೆಯಲ್ಲಿ ಇಲ್ಲ ಇದ್ರೆ. ಆ ಕಾರಣಕ್ಕೋಸ್ಕರ ನಿಮ್ಮ ಮಗನನ್ನು, ನೀವು ದೊಡ್ಡ ಮಗನನ್ನು ಇವಾಗ ಕೃಷಿಕ್ಕೆ ನಿಮ್ಮ ಜೊತೆನೆ ಅವರನ್ನು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ಲಿಕ್ಕೆ ನೀವು ಅವರನ್ನು ಇವಾಗ ಟ್ರೈನ್ ಮಾಡ್ತಾ ಇದ್ದೀವಿ. ಮೇಡಮ್ ರವರೇ, ನಿಮ್ಮ ಪತಿರಾಯರವ್ರ ಹತ್ರ ಮಾತಾಡುವಾಗ ಬಹಳಷ್ಟು ಖುಷಿ ಆಗ್ತಾ ಉಂಟು. ಸಮಾಜ ಸೇವಕರು ಕೂಡ ಅವರು, ಪಂಚಾಯತ್ ಸದಸ್ಯರು ಕೂಡ ಆಗಿದ್ರು, ಉತ್ತಮ ಕೃಷಿಕರು ಕೂಡ. ಇಷ್ಟೊಂದು ದೊಡ್ಡ ಕೃಷಿಯ ಜಾಗದಲ್ಲಿ ಅವರ ಹತ್ರ ಮದುವೆಯಾದಂತ ಸಂದರ್ಭದಲ್ಲಿ ತದನಂತರದ ಜೀವನ ಹೇಗಿತ್ತು? ನನಗೆ ಇಲ್ಲಿ ಬರುವಾಗ ಎಂತ ಕೆಲಸ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ, ಅಡಿಗೆ ಕೂಡ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ. ಮತ್ತೆ ಇವರ ಅಮ್ಮನವರು ನನಗೆಲ್ಲ ಕಲಿಸಿಕೊಟ್ರು. ಮತ್ತೆ ಕೃಷಿದ ವಿಷಯ ಎಲ್ಲ ಇವರು ನನಗೆ ಎಲ್ಲ ಇದು ಕಲಿಸಿಕೊಟ್ರು. ಎಲ್ಲ ಕೃಷಿಯನ್ನು ಅವರೇ ಕಲಿಸಿಕೊಟ್ಟಿದ್ದಾರೆ. ಈಗ ಆ ಕೃಷಿ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ನೀವು ನಿಮ್ಮ 2 ಮಕ್ಕಳನ್ನು ಮತ್ತು ಎಲ್ಲ ಕುಟುಂಬದವರು ಇಲ್ಲೇ ಬರ್ತಾರೆ ಎಂಬಂತದ್ದು ನಮಗೆ ಗೊತ್ತಿರುವಂತ ವಿಚಾರ. ಇಡೀ ಪಡಂಗಡಿಗೆ ಮಾತ್ರ ಅಲ್ಲ, ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಗೋವಿಯಸ್ ಕುಟುಂಬ, ಅಶೋಕ್ ಗೋವಿಯಸ್ ಯಾರಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ. ಈ ಸಂದರ್ಭದಲ್ಲಿ ಅವರು ಇಲ್ಲದಂತ ಅವರು ಸಾಮಾಜಿಕ ಜೀವನದಲ್ಲಿ ನೀವು ಹೇಳಿದ್ರಿ ದೇವಸ್ಥಾನ, ಚರ್ಚ್ ಮತ್ತೆ ಮಸೀದಿ, ಈಗ ಬೇರೆ ಬೇರೆಗಳಲ್ಲಿ ಅವರೆಲ್ಲ ತನ್ನನ್ನು ತಾನು ಸರ್ವಸ್ವವಾಗಿ ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ, ಅವರು ಇಲ್ಲದಂತ ಸಂದರ್ಭದಲ್ಲಿ ಈ ಕೃಷಿಯನ್ನು ಯಾವ ರೀತಿಯಲ್ಲಿ ನೀವು ಮುನ್ನಡೆಸ್ಕೊಂಡು ಹೋಗಿದ್ದೀರಿ? ಪ್ರಾರಂಭದಲ್ಲಿ ತುಂಬಾ ಕಷ್ಟ ಆಯ್ತು, ಮತ್ತೆ ಎಲ್ಲ ಅದನ್ನು ಮ್ಯಾನೇಜ್ ಮಾಡಿ ಹೋದೆ. ಮ್ಯಾನೇಜ್ ಮಾಡ್ಲಿಕ್ಕೆ ಆಯ್ತು. ಇವಾಗ ಅವ್ರು ಇಲ್ಲದಿದ್ರು ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀರಿ. ಅವ್ರು ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾರೆ? ಅದೆಲ್ಲ ಆಗುದಿಲ್ಲ, ಮನೆದೆಲ್ಲ ಇದು ಮಾಡ್ತೇನೆ. ತೋಟದಾಗುದಿಲ್ಲ, ಅದು ಮನೆದೆಲ್ಲ ಮಾಡ್ತೀರಿ. ಹೈನುಗಾರಿಕೆಯಲ್ಲಿ ಕೂಡ ದನದ್ದು ಕೆಲಸ ಎಲ್ಲ ನೀವೇ ಮಾಡುದು ಎಂಬಂತದ್ದು ನನಗೆ ಗೊತ್ತಾಯ್ತು. ಮಾಡ್ತೇವೆ, ಇವರು ಕೂಡ ಮಾಡ್ತಾರೆ. ಅದು ಈಗ ಅಂದ್ರೆ ಇವಾಗ ನಿಮ್ಮ ಮಗ ಕೂಡ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ. ಸರಿ, ಸುಮಾರು 100 ಲೀಟರ್ ಹಾಲು ಹಾಕುವಂತದ್ದೆಲ್ಲ ಆ ಹೈನುಗಾರಿಕೆದ ಸಂಪೂರ್ಣ ಮತ್ತು ಕೃಷಿಯಲ್ಲಿ ಕೂಡ, ತೋಟದಲ್ಲಿ ಕೂಡ ಸಂಪೂರ್ಣವಾಗಿ ತೊಡಗಿಸುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅವನನ್ನು ಕೂಡ ನಿಮ್ಮ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತದ್ದು ಏನಾದ್ರೂ ಆಲೋಚನೆ ಮಾಡ್ತಾ ಇದ್ದೀರಾ? ಮನಸ್ಸಿದ್ರೆ ಅವನು ಕೃಷಿಯಲ್ಲಿ ತೊಡಗಿಸಿಕೊಳ್ಬಹುದು, ತೊಂದರೆ ಇಲ್ಲ. ಆದ್ರೆ ನಿಮ್ಮ ಚಿಂತನೆ? ನಮ್ಮ ಚಿಂತನೆ ತೊಂದರೆ ಇಲ್ಲ, ಮನೆಯಲ್ಲಿ ಇರ್ಬೇಕು ಅಂತೇಳಿ. ಮನೆಯಲ್ಲಿ ಇರ್ಬೇಕು, ಈ ಕೃಷಿಯಲ್ಲಿ ಅವರು ತೊಡಗಿಸಿಕೊಳ್ಬೇಕು. ಬಹಳ ಒಂದು ಉತ್ತಮವಾದಂತಹ
ಸಂದೇಶವನ್ನು ಈ ಸಂದರ್ಭದಲ್ಲಿ ಅಶೋಕ್ ಗೋವಿಸ್ ಅವರು ನಮ್ಮ ಯುವಕರಿಗೆ ಯಾವ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡ್ರೆ ಯಾವ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಬಹುದು ಅಂತ ಕೂಡ ಅವರು ಹೇಳಿದ್ದಾರೆ, ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ರತ್ನ ಎಂಬಂತಹ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾದಂತಹ ಅಶೋಕ್ ಗೋವಿಸ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಈ ಕೊಡುಗೆ ಸಮಾಜಕ್ಕೆ ಇನ್ನಷ್ಟು ಅರ್ಪಣೆ ಆಗ್ಲಿ, ಇನ್ನಷ್ಟು ಆ ಭಗವಂತನು ನಿಮಗೆ ದೊಡ್ಡ ಮಟ್ಟದ ಶಕ್ತಿ ಇನ್ನಷ್ಟು ಕೊಡ್ಲಿ. ಮುಂದೆ ಇಂತಹ ಕೃಷಿಯನ್ನು ಮಿಶ್ರ ಬೆಳೆಯನ್ನು ಬೆಳೆಸುವಂತಹ ತಾಕತ್ತು, ಆ ಶಕ್ತಿ, ನೀವು ನಂಬಿರುವಂತಹ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.